ದರ್ಶನ್ ಅವರ ಅಭಿಮಾನಿಗಳಿಗೆ ಕೊನೆಗೂ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಏನಾಯ್ತು, ಏನು ಗುಡ್ ನ್ಯೂಸ್ ಅನ್ನೋದನ್ನ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಈ ದರ್ಶನ್ ರವರ ಒಂದು ಕೇಸ್ನಲ್ಲಿ ಈಗಾಗಲೇ ದರ್ಶನ್ ರವರು ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ಈ ಒಂದು ಕೇಸ್ನಲ್ಲಿ ದರ್ಶನ್ ರವರು ಜೈಲಿನಲ್ಲಿರುವಾಗ ಒಂದು ರೇಣುಕಾಸ್ವಾಮಿ ತಂದೆ ತಾಯಿಯವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರು ನಮ್ಮ ಮಗ ಇದ್ದ ಹಾಗೆ ಅವರನ್ನ ಬಿಟ್ಬಿಡಿ, ನಾವು ಅವರು ಸಂಧಾನ ಮಾಡ್ಕೊಳ್ತೇವೆ ಅನ್ನೋ ಮಾತನ್ನ ಇಲ್ಲಿ ಒಂದು ದರ್ಶನ್ ರವರ ಪರವಾಗಿ ಒಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕೆ ಈ ರೀತಿ ಮಾತನಾಡಿದ್ರು, ಏನಾಯ್ತು, ದರ್ಶನ್ ರವರು ಏನಾದರೂ ಬೇಲ್ ಸಿಗುತ್ತಾ ದರ್ಶನ್ ರವರಿಗೆ ಈ ಒಂದು ಮಾಹಿತಿಯಿಂದ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಯಾರು ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ದರ್ಶನ್ ರವರು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಳಗಿದ್ದಾರೆ. ಸೊ ಎಷ್ಟೇ ಬೇಲ್ಗೆ ಪ್ರಯತ್ನ ಮಾಡಿದ್ರು ಕೂಡ ಬೇಲ್ ದರ್ಶನ್ ರವರಿಗೆ ಸಿಗ್ತಾ ಇಲ್ಲ. ಸೊ ಯಾವ ರೀತಿಯಾಗಿ ತುಂಬಾ ಪ್ರಯತ್ನವನ್ನ ಆ ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ ಲಾಯರ್ಗಳು. ಸೊ ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯತ್ನಗಳು ವರ್ಕ್ ಆಗ್ತಾ ಇಲ್ಲ. ಸೊ ದರ್ಶನ್ ರವರಿಗೆ ಇನ್ನು 1 ವರ್ಷಗಳ ಕಾಲ ಯಾವುದೇ ಬೇಲ್ ಸಿಗಲ್ಲ ಅಂತಕ್ಕಂಥದ್ದು ಒಂದು ಕೋರ್ಟ್ನಿಂದ ಆದೇಶ ಬಂದಿದೆ. 1 ವರ್ಷಗಳ ಕಾಲ ಯಾವುದೇ ರೀತಿಯ ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ, ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ, ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ ಅನ್ನೋ ಮಾತನ್ನ ಇಲ್ಲಿ ಜಡ್ಜ್ ರವರು ಸ್ವತಃ ತಾವೇ ಹೇಳಿದ್ರು. ಆದರೆ ತುಂಬಾ ದುಃಖದ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ದರ್ಶನ್ ರವರ ಅಭಿಮಾನಿಗಳು ದರ್ಶನ್ ರವರು ಯಾವಾಗ ಹೊರಗೆ ಬರ್ತಾರೋ ಅಂತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಕುತೂಹಲದಿಂದ ಕಾಯ್ತಾ ಇದ್ರು. ದರ್ಶನ್ ರವರು ಯಾವಾಗ ಹೊರಗೆ ಬರ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ತುಂಬಾನೇ ಕಾಯ್ತಾ ಇದ್ರು. ಎಷ್ಟೋ ಅಭಿಮಾನಿಗಳು ದರ್ಶನ್ ರವರು ಹೊರಗಡೆ ಬರಲಿ ಅಂತ ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ, ಎಷ್ಟೋ ಪ್ರದಕ್ಷಿಣೆಗಳನ್ನ ಹಾಕಿದ್ದಾರೆ. ಸೊ ತುಂಬಾನೇ ಒಳ್ಳೆಯ ವಿಷಯ ಏನಪ್ಪಾ ಅಂತ ಅಂದ್ರೆ, ದರ್ಶನ್ ರವರು ಹೊರಗಡೆ ಬರಲಿ ಅನ್ನೋದರಿಂದ ಎಷ್ಟೋ ಜನರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ದರ್ಶನ್ ರವರು ಹೊರಗಡೆ ಇದ್ದಾಗ ಹಲವಾರು ದಾನ ಧರ್ಮಗಳನ್ನ ಮಾಡ್ತಾರೆ, ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಒಬ್ಬ ಮನುಷ್ಯ ಎಷ್ಟೇ ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ಅಷ್ಟೇ, ಸೊ ಅವನ ಒಂದೇ ಕೆಟ್ಟ ಕೆಲಸ ಇಡೀ ಎಲ್ಲಾ ಒಳ್ಳೆಯ ಕೆಲಸಗಳನ್ನ ನಾಶ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಒಳ್ಳೆಯ ಕೆಲಸ ಇರಲಿ, ಎಷ್ಟೋ ದೊಡ್ಡ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಲಿ, ಆದ್ರೆ ಒಂದೇ ತಪ್ಪು ಮಾಡಿದ್ರು ಕೂಡ ಈ ಸಮಾಜ ಅವರನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ದರ್ಶನ್ ರವರ ವಿಚಾರದಲ್ಲೂ ಕೂಡ ಇದೇ ಆಗಿರೋದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಇನ್ನು ದರ್ಶನ್ ರವರು ಹೊರಬರಲಿ ಅನ್ನೋದು ಎಲ್ಲರ ಆಸೆ ಆಗಿದ್ದು, ದರ್ಶನ್ ರವರ ಪರವಾಗಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ದರ್ಶನ್ ರವರನ್ನ ಹೊರಗಡೆ ಬಿಟ್ಬಿಡಿ, ದರ್ಶನ್ ರವರು ನಾವು ಹೇಗೋ ಚೆನ್ನಾಗಿ ಇರ್ತೀವಿ, ಸೊ ಅವರು ನಮ್ಮ ಸಾಯೋವರೆಗೂ ನಮ್ಮ ಜೀವನವನ್ನ ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಿದ್ದಾರಂತೆ. ಸೊ ನಮ್ಮ ಮಗ ಇದ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಸೊ ಅಟ್ಲೀಸ್ಟ್ ಅವರಾದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಇನ್ನು ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ಏನಾಗುತ್ತಾ ಅನ್ನೋದನ್ನ ನೋಡ್ಬೇಕಪ್ಪ ಅಂತ ಅಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ, ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ಏನಾಗುತ್ತಾ ಇನ್ನು ಕಾದ್ ನೋಡ್ಬೇಕಾಗಿದೆ. ಸೊ ಕೋರ್ಟ್ ತೀರ್ಪು ಏನ್ ಕೊಡುತ್ತೆ ಇದಕ್ಕೆ ಅನ್ನೋದನ್ನ ಕೂಡ ತಿಳಿದು ನೋಡ್ಬೇಕಾಗುತ್ತೆ. ಇನ್ನು ಕಾದ್ ನೋಡೋಣ ಏನಾಗುತ್ತೆ ಅನ್ನೋದನ್ನ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನಿಸುತ್ತೆ, ದರ್ಶನ್ ಅವರು ಹೊರಗಡೆ ಬರಬೇಕಾ ಅಥವಾ ಹೊರಗಡೆ ಬರಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.